ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಎಂಎಸ್ಎಇಗಳ ಯೋಜನೆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ವೇಗಗೊಳಿಸುವುದು ಯೋಜನೆಯಡಿಯಲ್ಲಿ ರಫ್ತು ಕುರಿತು ಆಯೋಜಿಸಲಾಗಿದ್ದ ಅರಿವು ಕಾರ್ಯಕ್ರಮ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಕರ್ನಾಟಕದ ರಫ್ತುಗಳ ಭವಿಷ್ಯ ಅತ್ಯಂತ ಪ್ರಕಾಶಮಾನವಾಗಿದ್ದು, ಒಟ್ಟಾರೆ ರಫ್ತುಗಳಲ್ಲಿ ನಮ್ಮ ರಾಜ್ಯವು ಪ್ರಮುಖ ಸ್ಥಾನವನ್ನು ಪಡೆದಿದ್ದು, ಸರಕು ರಫ್ತುಗಳಲ್ಲಿ ದೇಶದಲ್ಲಿ 4ನೇ ಸ್ಥಾನದಲ್ಲಿದ್ದು, ಸೇವಾ ರಫ್ತುಗಳಲ್ಲಿ ಸರ್ವಿಸ್ ಎಕ್ಸ್ಪೋರ್ಟ್ 1ನೇ ಸ್ಥಾನದಲ್ಲಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಕರ್ನಾಟಕವು ಸುಮಾರು $30 ಬಿಲಿಯನ್ ಮೌಲ್ಯದ ಸರಕು ರಫ್ತುಗಳನ್ನು ದಾಖಲಿಸಿದೆ. ಇದಲ್ಲದೆ ರಾಜ್ಯಕ್ಕೆ ಇನ್ನೂ ಹೆಚ್ಚು ರಫ್ತು ಸಾಧನೆ ಮಾಡಲು ದೊಡ್ಡ ಸಾಧ್ಯತೆಗಳಿವೆ. ಇದಲ್ಲದೆ ಸೇವಾ ವಸ್ತುಗಳಲ್ಲಿ ಕಳೆದ ಹಣಕಾಸು ವರ್ಷಗಳಲ್ಲಿ ಸುಮಾರು $160 ಬಿಲಿಯನ್ ಮೌಲ್ಯದ ರಫ್ತುಗಳನ್ನು ರಾಜ್ಯ ಸಾಧಿಸಿದೆ. ಈ ಒಟ್ಟು ರಫ್ತುಗಳಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಎಂಎಸ್ಎಂಇಎಸ್ ಪಾಲು ಸುಮಾರು 28ರಷ್ಟಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗುದಿಲ್ಲ, ಅದಕ್ಕೆ ಏನೇನೋ ಅಡೆತಡೆಗಳಿರ್ತದೆ. ಆ ಅಡೆತಡೆಗಳು ಇದಲ್ಲದೆ ಹಣಕಾಸು ಸಚಿವಾಲಯವು ಎಂಎಸ್ಎಂಇ ರಫ್ತು ದರ ಜೀವನವನ್ನು ಸುಲಭಗೊಳಿಸಲು ಹಲವು ಮಾರ್ಗಸೂಚಿಗಳನ್ನು ರೂಪಿಸಿದೆ. ಆದ್ದರಿಂದ ಹಲವಾರು ಜಿಲ್ಲೆಗಳ ಕಾರ್ಯಗಳ ನಡೆಸುತ್ತಾ ಬಂದಿದ್ದು, ಈ ಮಾಹಿತಿಯನ್ನು ರಫ್ತುದಾರರಿಗೆ ತಿಳಿಸಬೇಕೆಂದು ತುಮಕೂರಿನಲ್ಲಿ ಸಹ ಕಾರ್ಯಕಾರಿ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಬಿಆರ್ ಗಣೇಶ್ ರಾವ್, ಸದಾಶಿವ್, ಅಮೀನ್ ಸಿವಿ, ಹರೀಶ್, ನಾಗರಾಜ್ ಹಾಗೂ ಇನ್ನಿತರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಆಸಿಯಾ ಅಧ್ಯಕ್ಷ ನಾನು. ತುಮಕೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕಂತ ನಾವು ಒಂದು ನಿರ್ಧಾರ ತಗೊಂಡಿದ್ವಿ. ಅದಕ್ಕೆ ಸರಿಯಾಗಿ ನಮಗೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಕೌನ್ಸಿಲ್ ಮೆಂಬರ್ ಆಗಿರುವ ನಮ್ಮ ಸದಾಶಿವ್ ಅಮೀನ್ ಅವರು ಅದನ್ನು ತಗೊಂಡ್ರೆ ಅದನ್ನು ನಾವು ಎಲ್ಲ ರೀತಿಯಲ್ಲಿ ಅದನ್ನು ಉತ್ತಮವಾಗಿ ನಡೆಸ್ಕೊಂಡೆಲ್ಲ ಹೋಗ್ಬೋದು ಅಂತ ನಾವು ನಿರ್ಧಾರ ತಗೊಂಡು ಅವರು ಕೂಡ ಬಂದಿದ್ದರು. ಇದರ ಬಗ್ಗೆ ಅವರು ಮಾತಾಡಿದರು. ನಾನು ಮಾತಾಡಬೇಕಂತಿದ್ದೆ, ಅವರೇ ಮಾತಾಡಿಬಿಟ್ಟು ಇದು ಬೇಕು ನನಗೆ, ಇಲ್ಲಿರೋರಿಗೆಲ್ರಿಗೂ ಒಂದು ಒತ್ತು ಕೊಡಲೇಬೇಕು, ಎಕ್ಸ್ಪೋರ್ಟಿಗೆ ನಾವು ಅವರಿಗೆ ಎಲ್ಲ ಥರದ ಅನುಕೂಲಗಳು ಬರುವ ಹಾಗೆ ನಾವು ಮಾಡಬೇಕು. ಕಾಸಿಯಾದವರು ಬರೀ ಕರ್ನಾಟಕದಲ್ಲಿ ಮತ್ತು ನಮ್ಮ ಇಂಡಿಯಾದಲ್ಲಿ ಮಾತ್ರ ಮಾಡಿದರೆ ಸಾಲದು, ಎಕ್ಸ್ಪೋರ್ಟ್ ಮಾಡಿದರೆ ನಮ್ಮ ದೇಶದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಅವರ ನಮ್ಮ ಮನಸ್ಸಿನಲ್ಲಿ ಇದ್ದು, ನಾನು ಆಯಿತು ಅಂತ ಒಪ್ಕೊಂಡು ಇವತ್ತಿನ ದಿನ ನಾವು ಇಲ್ಲಿ ಬಂದು ಇದರ ಬಗ್ಗೆ ಸರ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ರಿ. ಸೊ ಎಕ್ಸ್ಪೋರ್ಟ್ ಅಂದರೆ ಯಾವ ರೀತಿ ಎಕ್ಸ್ಪೋರ್ಟ್ ಅಂತ ಹೇಳ್ತೀರಿ ತಾವು? ಇದರಲ್ಲಿ ಎಲ್ಲ ಥರದ ಎಕ್ಸ್ಪೋರ್ಟ್ಸ್ ಇದೆ. ನಾಟ್ ಓನ್ಲಿ ಎಲ್ಲ ಕ್ಯಾಶು ಇರ್ಬೋದು, ಇದಿರ್ಬೋದು, ಕಾಂಪೋನೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಕು, ರೈಸು, ಫುಡ್ಡು, ಎಲ್ಲ ಥರದ್ದು. ಅದರಲ್ಲಿ ಇದು ಅದಂತ ಏನಿಲ್ಲ, ಎಲ್ಲ ಥರದಕ್ಕೆ ಒಂದೊಂದು ರೀತಿಯ ಕೋಡ್ ಇದೆ. ಆ ಕೋಡ್ ಪ್ರಕಾರ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದನ್ನು ಮಾಡಿಬಿಟ್ಟು ಆ ಕೋಡನ್ನು ಒತ್ತಿದರೆ ಸಾಕು, ಆ ಕೋಡಲ್ಲಿರುವ ಎಲ್ಲ ಮಾಹಿತಿಗಳು ಅವರಿಗೆ ಸಿಗ್ತವೆ. ಅದನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಾಗಾರನ ಯಾವ ರೀತಿ ಎಷ್ಟು ತಿಂಗಳಿಗೊಮ್ಮೆ ಮಾಡ್ತೀರಾ ಅಥವಾ ಇಲ್ಲೇ ಮಾಡ್ತೀರಾ, ಬೇರೆ ಎಲ್ಲರೂ ಮಾಡ್ತೀರಾ? ಇಲ್ಲ, ಇದು ಒಂದೇ ಕಡೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್, ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದ್ದಾವೆ, ಎಲ್ಲೆಲ್ಲ ಇಂಡಸ್ಟ್ರಿಗಳೆಲ್ಲ ಇದ್ದಾವೆ, ಆ ಇಂಡಸ್ಟ್ರಿಗಳ ಹತ್ರ ಹೋಗಿಬಿಟ್ಟು ಎಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಈ ಜಿಲ್ಲೆ ಇವತ್ತು ಮಾಡಿದೆ ತುಂಬ. ಹೌದು, ಈಗ ನಾವು ಫಸ್ಟ್ ಇಲ್ಲಿ ಮಾಡಿದ್ದೀವಿ. ಹಾಗೆ ನಾವು 18 ರ್ಯಾಂಪ್ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡಿದ್ದೀವಿ. 18 ಜಿಲ್ಲೆಗಳಲ್ಲಿ ಮಾಡಿ ಇವತ್ತು ಇದು ಲಾಸ್ಟ್ ನಮ್ಮದು ಕೊನೆ ರ್ಯಾಂಪ್ ಕಾರ್ಯಕ್ರಮ. ಇದು ಕರ್ನಾಟಕ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಕಾಸಿಯಾ ಕೈ ಜೋಡಿಸಿ ಎಕ್ಸ್ಪೋರ್ಟ್ ಪ್ರಮೋಷನ್. ಈಗ ತುಂಬ ಜನಕ್ಕೆ ಪೊಟೆನ್ಷಿಯಲ್ ಇದೆ, ಎಕ್ಸ್ಪೋರ್ಟ್ ಮಾಡೋ ಕೆಪಾಸಿಟಿ ಇದೆ, ಇಂಡಸ್ಟ್ರೀಸ್ ಇದೆ, ಆದರೆ ಅವ್ರಿಗೆ ಅದು ಪ್ರೊಸೀಜರ್ಸ್ ಗೊತ್ತಿರಲ್ಲ, ಅದು ಏನೋ ತುಂಬ ಹಿಂಡ್ರೆನ್ಸ್ ಇದೆ ಅಂದ್ಕೊಂಡು ಯಾರು ಅದಕ್ಕೆ ಮುಂದುವರೆದಿರಲ್ಲ. ಅದಕ್ಕೆ ಉತ್ತೇಜನ ಕೊಡೋಕ್ಕೆ ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ. ನಮ್ಮ ಗಣೇಶ್ ರಾವ್ ಅಧ್ಯಕ್ಷರು ಮತ್ತು ಸದಾಶಿವ ಅಮೀನ್ ಅವರು ಇದನ್ನು ತಗೊಂಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾವು ಜಿಲ್ಲೆಯಲ್ಲಿ ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಪ್ರೋಗ್ರಾಮ್ ಮಾಡಬೇಕು. ತುಂಬ ಜನರಿಗೆ ಎಕ್ಸ್ಪೋರ್ಟ್ ಬಗ್ಗೆ ಅವೇರ್ನೆಸ್ ಇಲ್ಲ. ನಾವು ಯಾವ ಥರ ಎಕ್ಸ್ಪೋರ್ಟ್ ಮಾಡಬೇಕು, ಯಾವ್ಯಾವ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಇಲ್ಲ. ಆವಾಗ ನಾವು ನಮ್ಮ ಅಧ್ಯಕ್ಷರ ಹತ್ರ ಹೋಗಿ, ಸರ್ ನಾವು ಒಂದು ಈ ಥರ ತುಮಕೂರಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು, ಎಕ್ಸ್ಪೋರ್ಟ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಬೇಕು ಅಂತ ಹೇಳಿದಾಗ ನಮ್ಮ ಅಧ್ಯಕ್ಷರು ಭಾಳ ಸಂತೋಷದಿಂದ ಒಪ್ಕೊಂಡು ಆಯಿತು ತುಮಕೂರಿನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಈ ಪ್ರೋಗ್ರಾಮನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ ಎಕ್ಸ್ಪೋರ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದವರನ್ನು ಕರ್ಕೊಂಡ್ಬಂದಿದ್ದಾರೆ. ಅವರು ಇವಾಗ ಸಾಧಾರಣ ಒಂದು 60-70 ಜನ ಅದ್ರ ಬಗ್ಗೆ ಸ್ವಲ್ಪ ಜನ ಎಕ್ಸ್ಪೋರ್ಟರ್ಸ್ ಇದ್ದಾರೆ, ಅದೇ ಸ್ವಲ್ಪ ಜನ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ಆಸೆ ಇರುವ ಉದ್ಯಮಿಗಳಿದ್ದಾರೆ. ಅವರನ್ನೆಲ್ಲ ಸೇರಿಸ್ಕೊಂಡು ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಈಗ
ಲೋಕಲಲ್ಲಿ ಸೇಲ್ ಮಾಡೋದು, ದೇಶದೊಳಗೆ ಸೇಲ್ ಮಾಡೋದೆಲ್ಲ ತುಂಬ ಈಸಿ. ಎಕ್ಸ್ಪೋರ್ಟ್ ಯಾವ ಥರ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ಜನರಿಗೆ ಜ್ಞಾನ ಇಲ್ಲ. ಅವ್ರಿಗೆ ಮಾಡಬೇಕಂತ ಆಸೆ ಇದೆ, ಆ ವಸ್ತುಗಳು ವಿದೇಶಗಳಿಗೆ ಹೋಗುತ್ತೆ, ಆದರೆ ಅವರಿಗೆ ಅದನ್ನು ಯಾವ ಥರ ಮಾಡಬೇಕಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಈ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ವಿ. ನಿಮ್ಮ ಮೀಡಿಯಾ ಮುಖಾಂತರನೂ ನೀವು ಇದು ಎಕ್ಸ್ಪೋರ್ಟ್ ಬಗ್ಗೆ ನಮ್ಮಲ್ಲಿ ಒಂದು ಕಾಶಿಯಲ್ಲಿ ಸಪ್ರೇಟ್ ಒಂದು ಚೇರ್ಮನೇ ಇದ್ದಾರೆ, ಅವ್ರ ಹತ್ರ ಮಾತಾಡಿದರೆ ಯಾವ ಥರ ಯಾರಾದರೂ ಹೊಸಬ್ರಿಗೆ ನಮ್ಮ ಕಾಶಿ ಆಫೀಸ್ ವಿಜಯನಗರದಲ್ಲಿದೆ, ಅಲ್ಲಿ ಬಂದರೆ ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ ಎಕ್ಸ್ಪೋರ್ಟ್ನಲ್ಲಿ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಸರ್. ತಮ್ಮ ಹೆಸರು? ನನ್ನ ಹೆಸರು ನಾನು ಸದಾಶಿವ ಅಮೀನ್ ಅಂತ ಹೇಳ್ಬಿಟ್ಟು. ನಂದು 2 ಇಂಡಸ್ಟ್ರಿ ಇದೆ, ನಾನು ಆಲ್ರೆಡಿ ಎಕ್ಸ್ಪೋರ್ಟರು. ಆಮೇಲೆ ನಾನು ಕಾಶ್ಯದಲ್ಲಿ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ ತುಮಕೂರು ಜಿಲ್ಲೆಗೆ. ಸೊ ಇದು ಕಾರ್ಯಾಗಾರ ಒಂದು ಸರ್ಕಾರದ ಕಾರ್ಯಾಗಾರ ಅಥವಾ ನೀವು ಓನಾಗಿ ಇದು ಮಾಡೋದು? ಸರ್ಕಾರ ಮತ್ತು ನಮ್ಮ ಕಾಶ್ಯ ಅಸೋಸಿಯೇಷನ್ ಬೆಂಗಳೂರಿನಲ್ಲಿದೆಯಲ್ಲ, ಅದು 2 ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತಾ ಇರೋದು. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಆಮೇಲೆ ನಮ್ಮ ಕಾಶ್ಯ, ಈ ಮೂರರು ಸೇರ್ಕೊಂಡು ಮಾಡ್ತಾ ಇರುವ ಪ್ರೋಗ್ರಾಮ್ ಇದು. ತವರು ಜಿಲ್ಲೆ, ನಾನು ಈ ತುಮಕೂರು ಜಿಲ್ಲೆಯೇ. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಸಂಘದಲ್ಲಿ ನಾನು ಒಬ್ಬ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಗೊತ್ತಿರಾಗೆ ಕೊಬ್ಬರಿ ಹಾಕ್ಬೋದು, ಅಡಿಕೆ ಹಾಕ್ಬೋದು, ಹುಣಸೆಹಣ್ಣು ಭಾಳ ರಫ್ತಾಗುತ್ತಾ ಅವರಿಗೆ ಒಂದು ಅರಿವು ಮೂಡಿಸಬೇಕಾಗಿರೋ ಒಂದು ಕಾರ್ಯಕ್ರಮ ರ್ಯಾಂಪ್ ಅಡಿಯಲ್ಲಿ ರೈಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸ್ಮಾಲ್ ಸ್ಕೇಲ್ ಪ್ರೋಗ್ರಾಮ್ಸ್ ಅಂತೇಳಿ ಇಡೀ ರಾಜ್ಯದಲ್ಲಿ ಮಾಡ್ತಾಯಿದ್ದೀವಿ. ಅದು ಕಾಶಿಯಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ. ಅದೇ ಒಂದು ಕಾರ್ಯಕ್ರಮ ಕಡೆದಾಗಿ ಎಲ್ಲ ಜಿಲ್ಲೆಗಳು ಮಾಡ್ಕೊಂಡು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಈ ಜಿಲ್ಲೆಯಲ್ಲಿ ಭಾಳ ರಫ್ತಾಗುವಂಥ ವಸ್ತುಗಳು ತಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಅವ್ರಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಈ ಭಾಗದ ನಮ್ಮ ಪ್ಯಾನಲ್ ಚೇರ್ಮನ್ ಆದಂಥ ಸದಾಶಿವರ ಜೊತೆಯಲ್ಲಿ ಅವರು ಸಹ ಇಲ್ಲೆಲ್ಲ ಹೋರಾಟ ಮಾಡಿ ಇದು ಎಲ್ಲ ಸಂಘಗಳ ಒಂದು ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ಮಾಡಿ ಅರಿವು ಮೂಡಿಸ್ತಾ ಇದ್ದಾರೆ. ಈ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ರಫ್ತಾಗಲಿ ಅಂತೇಳಿ ನನ್ನ ಆಶಯ. ಅದಕ್ಕೋಸ್ಕರ ನಾನು ಈ ಬಂದಿದ್ದೀನಿ. ನನ್ನ ಹೆಸರು ಆನಂದರಾವ್ ಅಂತ, ನಾನು ಉಳಿಯಾರು ಚಿಕ್ಕನಾಗ್ತೇನೆ.